ರಾಯಚೂರು ಬ್ಯಾರೇಜ್ ಕೇಸ್ಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ತಾತಪ್ಪ ವಿರುದ್ಧ ಫೋಕ್ಸೋ ಕೇಸ್ ದಾಖಲಾಗೋ ಸಾಧ್ಯತೆ ಇದೆ. ತನಿಖೆಯಲ್ಲಿ ಫೋಕ್ಸೋ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ತಾತಪ್ಪನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುವುದು ಅಂತ ಪ್ರಕರಣದ ಬಗ್ಗೆ ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ತಾತಪ್ಪ ತಾಯಿ ಗದ್ದೆಮ್ಮ ತಾತಪ್ಪನ ಅತ್ತೆ ವಿರುದ್ಧ ಎಫ್ಐಆರ್ ಆಗಿದೆ. ಅತ್ತಪತಿ ತಾತಪ್ಪ ನಾಪತ್ತೆಯಾಗಿರೋದಾಗಿ ಗುಮಾನಿ ಇದೆ. ಜುಲೈ 10ನೇ ತಾರೀಕಲ್ಲಿ ತಾತಪ್ಪ ಮತ್ತು ಅವರ ಶ್ರೀಮತಿಯವರು ಲಿಂಗಸೂರಿಂದ ಅವರ ಯಜಮಾನ್ರ ಮನೆ ದೇವಸೂರು ಬರಬೇಕಾದ್ರೆ ಮಧ್ಯೆ ಕೃಷ್ಣಾ ನದಿ ಬ್ರಿಡ್ಜ್ ಕಮ್ ಬ್ಯಾರೇಜಲ್ಲಿ ನೀರು ಬಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ವೈರಲ್ ಆಗಿತ್ತು. ಆ ಸಂಬಂಧ ಕೇಸ್ ಕೊಡಲಿಕ್ಕೆ ಅವ್ರಿಗೆ ನೋಟಿಸ್ ಕೂಡ ಮಾಡಿದ್ವಿ, ಬಟ್ ಕೇಸ್ ಕೊಡಲಿಲ್ಲ. ಮತ್ತು ಈ ಸಂಬಂಧ ನಿನ್ನೆ ಮಹಿಳಾ ಠಾಣೆಗೆ ನಮ್ಮ ಗ್ರಾಮ ಪಂಚಾಯತಿ ದೇವಸೂರು ಗ್ರಾಮ ಪಂಚಾಯತಿ ಪಿ.ಡಿ.ಒ ಅವರು ಒಂದು ದೂರು ಕೊಟ್ಟಿದ್ದಾರೆ. ಆಕೆ 27/7/2009 ಬರ್ತಾಗಿದೆ ಅಂಥೇಳಿ, ಅಂದರೆ ರಫ್ಲಿ 16 ವರ್ಷ, ಅಂದರೆ ಇದು ಬಾಲ್ಯ ವಿವಾಹ ಅಂಥೇಳಿ. ಆ ಸಂಬಂಧ ಮಹಿಳಾ ಠಾಣೆಯಲ್ಲಿ ನಾವು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಪ್ರಕರಣ ತನಿಖೆಯಲ್ಲಿದೆ. ಥ್ಯಾಂಕ್ ಯು. ಅವರ 3 ಜನ ಮೇಲಾಗಿದೆ. ತಾತಪ್ಪ ಮತ್ತು ತಾತಪ್ಪನ ತಮ್ಮ, ತಾಯಿ. ಹೌದು, ಇನಿಷಿಯೇಷನ್ ಸ್ಟಾರ್ಟ್ ಆಗಿದೆ, ಆಗುತ್ತೆ ಅದು ಪ್ರೊಸೀಜರ್ಲಾಗುತ್ತೆ. ಹೌದು, ನಾವು ನೋಟಿಸ್ ಕೂಡ ಮಾಡಿದ್ವಿ, ಇಬ್ಬರು ನೋಟಿಸ್ ಮಾಡಿದ್ವಿ. ಈಗ ಈ ಥರ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಂದಿದೆ, ಬನ್ನಿ ಇದನ್ನು ಕೊಡಿ ಅಂತೇಳಿ, ಕಂಪ್ಲೇಂಟ್ ಕೊಡಿ, ದೂರು ಕೊಡಿ ಅಂತ. ಇಲ್ಲ, ನಾವು ನಮ್ಮ ಕೌಟುಂಬಿಕ ವಿಚಾರ ಇದೆ, ನಾವು ದೂರು ಕೊಡೋಲ್ಲ, ನಾವು ಬಗೆಹರಿಸ್ಕೊತೀವಿ ಅಂತ ಹೇಳಿ ನಮಗೆ ಇದು ಕೊಟ್ಟಿದ್ದಾರೆ, ನಮ್ಗೆ ರೇಟಿಂಗಲ್ಲಿ ಕೊಟ್ಟಿದ್ದಾರೆ. ಅದೇ ಈಗ ಚೈಲ್ಡ್ ಮ್ಯಾರೇಜ್ ಕೊಟ್ಟಿದ್ದಾರೆ, ಬಾಲ್ಯ ವಿವಾಹ ಕೊಟ್ಟಿದ್ದಾರೆ. ಈಗ ತನಿಖೆಯಲ್ಲಿ ಫೋಕ್ಸೋ ಅಡಿಷನಲ್ ಆಗಿ 2 ಮಟ್ಟಗಳಿಗೆ ನಮ್ಗೆ ಅವಕಾಶ ಇದೆ. ತನಿಖೆಯಲ್ಲಿ ಅಳವಡಿಸ್ಕೊಂಡು ತನಿಖೆ ಮುಂದುವರಿಸ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.